ಇದ್ದಾರೆ. ಈ ಒಂದು ಕಾಂಗ್ರೆಸ್ಸಿಗರಲ್ಲೂ ಒಕ್ಕಲಿಗ ಶಾಸಕರಿದ್ದಾರೆ, ವೀರಶೈವ ಶಾಸಕರಿದ್ದಾರೆ, ಲಿಂಗಾಯತ ಶಾಸಕರಿದ್ದಾರೆ, ಎರಡೂ ಪಕ್ಷಗಳಿದ್ದಾರೆ. ಅವರೆಲ್ಲರೂ ಒಂದಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ನೀವು CM ಆಗ್ರಿ, ವರದಿನ ತಿರಸ್ಕಾರ ಮಾಡಿರಿ ಅನ್ನುವಂಗೆ ಏನಾದರೂ ಹೇಳಿದ್ರೆ ಮಾಡಿದ್ರೆ ಅದು ಅಂಥ ವಾತಾವರಣ ಕ್ರಿಯೇಟ್ ಆದರೆ ಡಿ ಕೆ ಶಿ ಅವ್ರು ಏನು ಮಾಡ್ಬೋದು? ಆಲ್ರೆಡಿ ಡಿ ಕೆ ಶಿ ಅವರು ಗುಪ್ತ ಮೀಟಿಂಗನ್ನು ಒಕ್ಕಲಿಗರ ಜೊತೆಗೆ ಮಾಡಿದ್ದಾರೆ ಅಂತ ಸುದ್ದಿಗಳಿದ್ದಾವೆ. ಮತ್ತಷ್ಟು ಸುಲಭ ಇಲ್ಲ, ಜಾತಿ ನಮ್ಮನ್ನು ಸುಲಭ ಬಿಟ್ಟುಕೊಳ್ಳೋದಿಲ್ಲ. ಹಾಗಂತೇಳಿ ಕಟ್ಟ ಕಾಂಗ್ರೆಸ್ಸಿಗರಾದ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಕುರ್ಚಿಗೋ ಅದು ಒಕ್ಕಲಿಗರ ಮತಗಳು ಹೋಗ್ತಾವೆ ಅನ್ನೋ ಅಂಜಿಕೆಗೋ ಇದು ಒಪ್ಪಬಹುದಾ ಅನ್ನುವಂಥ ಮಾತು ಈಗಾಗಲೇ ಭಾಳಷ್ಟು ಜನ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಅದರಲ್ಲೂ ಕುಮಾರಸ್ವಾಮಿ ಇವರು ದೊಡ್ಡ ಅವಕಾಶ ಸಿಕ್ಕದ, ಇದನ್ನು ಇಟ್ಕೊಂಡು ತಾವು ಒಕ್ಕಲಿಗರ ಪರವಾಗಿ ನಿಲ್ಲುವಂಥದ್ದು, ಹೋರಾಟ ಮಾಡುವಂಥದ್ದು, ಇದು ಮರಣ ಶಾಸನ ಇದನ್ನು ತಗೊಳ್ಬೇಕು ಅನ್ನುವಂಥ ಮೂಮೆಂಟ್ ಮಾಡ್ಬೇಕಂತೇಳಿ ಅವರು ಲೀಡರ್ಶಿಪ್ಪಿಗಾಗಿ ದೊಡ್ಡ ಪ್ರಯತ್ನ ನಡೆಸಿದ್ದಾರೆ. ಅದೇ ರೀತಿ BJP ಅದರ ಸಹಿತ ಈಗಾಗಲೇ ಸ್ಪಷ್ಟವಾಗಿ ಮೊದಲಿಂದ ಗೊತ್ತಿದ್ದಂಥ ವಿಷಯ ಅದು ಮೇಲ್ವರ್ಣೀಯ ಜನ್ಯ ಜಾತಿಗಳಿಗೆ ಸಪೋರ್ಟ್ ಮಾಡ್ತಾ ಬಂದಂಥದ್ದು. ಈ ಸಂದರ್ಭದಲ್ಲೂ ಸಹ ಅದು ನಿಧಾನಕ್ಕೆ ಅಶೋಕ್ ಅವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ವಿಜೇಂದ್ರ ಅವರಾಗಿರ್ಬೋದು ವಿಶೇಷವಾಗಿ ಈ ವರದಿಯನ್ನು ತಿರಸ್ಕಾರ ಮಾಡುವ ಮಟ್ಟಿಗಿದ್ದಾರೆ. ಸುಮ್ಮನೆ ಹೇಳ್ತಾ ಇದ್ದಾರೆ ಅಷ್ಟೇ, ಸರ್ವೆ ಆಗಲಿ ನಮ್ಮೆ ಅಂತೇಳಿ. ಈ ಎಲ್ಲ ನೆಲೆಯಲ್ಲಿ ಈ ಜಾತಿ ದತ್ತಾಂಶಕ್ಕೆ ಹೆಚ್ಚು ಕಡಿಮೆ ಮೇಲ್ಜಾತಿ ಜಾತಿ ಜನ ವಿರೋಧ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಈ ಒಂದು OBC ಅಥವಾ ಹಿಂದುಳಿದ್ದು ಈ ಒಂದು ನಾವೇನು ಪ್ರವರ್ಗ 1A ಅಂತೀವಿ ಅಥವಾ B ಇವೆಲ್ಲ ಇವರು ಪ್ರವರ್ಗ 2B ಇವರೆಲ್ಲರೂ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ನಮಗೆ ಇದಿಷ್ಟು ಅನ್ಯಾಯ ಆಗಿದೆ, ನಮಗೆ ತಿದ್ದುಕೊಡ್ರಿ ಅಂತೇಳಿ ಅವ್ರು ಮಾಡೋದು ಅಥವಾ ಅವ್ರು ಕೇಳೋದು ಒಂದಿಷ್ಟು ನಮ್ಗೆ ಇನ್ನಷ್ಟು ಅನ್ಯಾಯ ಆಗಿದೆ, ತಿದ್ದುಕೊಟ್ರೆ ನಮ್ಗೆ ಇನ್ನೊಂದು ಸ್ವಲ್ಪ ಹೆಚ್ಚು ಬರಬೇಕು ಅನ್ನೋಂಥದ್ದು ಅದನ್ನೇನೋ ಒಪ್ಬೋದು. ಆದರೆ ಒಕ್ಕಲಿಗ ಸಮುದಾಯದವರು ಇದನ್ನು ಪೂರ್ತಿಯಾಗಿ ತಿರಸ್ಕಾರ ಮಾಡುವಂಥ ಮಟ್ಟಕ್ಕೆ ನೀವು ಮಾಡಲಿಲ್ಲ ಅಂದರೆ ನಿಮ್ಮ ಸರ್ಕಾರ ಕೆಡಿಬಿಡ್ತೀವಿ ನಾವು ಅನ್ನೋಷ್ಟು ಮಟ್ಟಕ್ಕೆ ಬಂದಿತ್ತಿದ್ದಾರೆ. ಸರ್ಕಾರ ಕೆಡವಿ ಏನಾಗೋದು ಮುಂದಂದ್ರೆ ಏನಾಗೋದಿಲ್ಲಪ್ಪ ಅಂತಂದ್ರೆ ಒಕ್ಕಲಿಗರಿಗೆ ಮತ್ತು ಲಿಂಗಾಯತರಿಗೆ ವೀರಶೈವರಿಗೆ ಪರವಾಗಿ ನಿಲ್ಲುವಂಥ ಜನರನ್ನು ಏನಪ್ಪ ಅಂತಂದ್ರೆ ಅಂಥ ಜನರನ್ನು ನಾವು ನಾಯಕರು ಮಾಡಿಕೊಂಡು ರಾಜ್ಯವನ್ನು ಆಳ್ತೀವಿ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಇದು ಇನ್ನೊಂದು ತಿಕ್ಕಾಟ್ಲಿಕ್ಕೆ ಕಾರಣ ಆಗ್ಬೋದಾ?